ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಡೆಲ್ಲಿ ಫೈಲ್ಸು ಟೀಸರು ರಿಲೀಸ್ ಮಾಡಿದ್ದಾರೆ. ಇದು ಡೈರೆಕ್ಟ್ ಮಾಡಿರೋದು ದ ಗ್ರೇಟ್ ಲೆಜೆಂಡರಿ ಡೈರೆಕ್ಟರು ವಿವೇಕ್ ಅಗ್ನೋತ್ರಿ. ಅವರು ಲಾಸ್ಟ್ ಟೈಮ್ ಕಾಶ್ಮೀರಿ ಫೈಲ್ಸ್ ಮಾಡಿದ್ರು. ಏನು ಮೂವಿ ಕಾಶ್ಮೀರಿ ಫೈಲ್ಸು ನೋಡ್ತಾ ಇದ್ದರೆ ಒಂದು ಕಡೆ ದುಃಖ ಆಗುತ್ತೆ, ಇನ್ನೊಂದು ಕಡೆ ಸಿಟ್ಟು ಬರುತ್ತೆ. ಅಷ್ಟು ರಿಯಾಲಿಟಿಯಾಗಿ ತೆಗೆದಿದ್ರು ಮೂವಿ. ಎಷ್ಟು ದೌರ್ಜನ್ಯ ಮಾಡಿದ್ರು ಅಂತೇಳಿ ಆ ಮೂವಿಯಲ್ಲಿ ತೋರಿಸಿದ್ರು ಕಾಶ್ಮೀರಿ ಫೈಲ್ಸಲ್ಲಿ. ಸೊ ಈಗ ಡೆಲ್ಲಿ ಫೈಲ್ಸ್ ಬಿಟ್ಟಿದ್ದಾರೆ. ನೋಡೋಣ, ಇದನ್ನು ಒನ್ ಆಫ್ ದ ಬೇಸ್ಡ್ ರಿಯಲ್ ಸ್ಟೋರಿ. ಇದರಲ್ಲಿ ದ ಲೆಜೆಂಡರಿ ಆ್ಯಕ್ಟರ್ ಮಿಥುನ್ ಚಕ್ರವರ್ತಿ ಅವರು ಲೆಜೆಂಡರಿ ಆ್ಯಕ್ಟರ್, ವರ್ಸ್ಟಿಟಲ್ ಆ್ಯಕ್ಟರ್. ಅವ್ರ ಜೊತೆಗೆ ಅವ್ರ ವೈಫ್ ಇದ್ದಾರೆ, ಪಲ್ಲವಿ ಜೋಶಿ ಅವ್ರ ವೈಫ್ ಅವರು ಇದ್ದಾರೆ. ಸೊ ವಿವೇಕ್ ಅಗ್ನೋತ್ರಿ ಆಫ್ಟರ್ ಲಾಂಗ್ ಬ್ಯಾಕ್ ಮತ್ತೆ ಇನ್ನೊಂದು ಫಿಲಿಮ್ ಡೈರೆಕ್ಟ್ ಮಾಡಿ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಇದನ್ನು ಕಾಶ್ಮೀರಿ ಫೈಲ್ಸ್ ಥರನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರಿಯಾಲಿಟಿಯಾಗೆ ತೆಗಿತಾರೆ ಅವರು. ಸೊ ನೋಡೋಣ, ಡೆಲ್ಲಿ ಫೈಲ್ಸ್ ಟೀಸರ್ ನೋಡಾಗಿದ್ಮೇಲೆ ಮತ್ತೆ ರಿವ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣವಾ? ಲೆಟ್ಸ್ ಸ್ಟಾರ್ಟ್. About the production also. We, the people of India, having sovereign to constitute India Chakravarti acting super. Sovereign socialist system. Democratic and secular. President, justice, socialist, economical and political, liberty of thought, expression, Freedom of expression. think, Christmas. Clarity, service, the opportunity, and to promote. Democratic fraternity, strength, dignity, religion to each other, and integrity, happiness. The Constituent Assembly is 26th day of November 1949. Partition. Throughout the night and give to ourselves this Constitution. Welcome to Bharat. So much of struggle in this. August 15th. ಸೂಪರ್. ಯಾರು ಎಮೋಷನ್ ಆಗ್ಬಿಡುತ್ತೆ ಇಂಥ ಮೂವಿಗಳು ನೋಡ್ತಾ ಇದ್ರೆ. ಎಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ, ಏನೇನು ಮಾಡಿದಾರೆ ನಮಗೆ. ಆ ಕಾಲದಲ್ಲಿ ಜನ ಆದರೂ ಹೆಂಗಿದ್ರು ಪಾಪ, ಹೆಂಗೆ ಸಹಿಸ್ಕೊಂಡ್ರು, ಎಷ್ಟು ಜನ ಸತ್ತೋದ್ರು, ಎಷ್ಟು ದೌರ್ಜನ್ಯ. ಅದು ನೆನೆಸ್ಕೊಂತ ಇದ್ರೆ ನಿಜವಲ್ಲೂ ಭಾಳ ಒಂಥರ ಕಲಿಸ್ದಂಗಾಗುತ್ತೆ ಒಳಗೆ. ಓಕೆ ಫ್ರೆಂಡ್ಸ್, ನೋಡೋಣ. ವಿವೇಕ್ ಅಗ್ನೋತ್ರಿ ವರ್ಲ್ಡ್ ಮೇಕಿಂಗಲ್ಲಿ ಯಾರೇನು ರಿಯಲ್ಲೇ ನಮ್ಮ ಕಣ್ಣು ಮುಂದೆ ನಡೀತಿದೇನೋ ಆ ಥರ ತೆಗಿತಾರೆ ರಿಯಾಲಿಟಿ ಮೂವಿ ಅವರು. ಯಾಕಂದರೆ ಸುಮ್ಮನೆ ಅವ್ರು ಬೇಕಾಬಿಟ್ಟಿರ್ತಾರೆ, ಕಮರ್ಷಿಯಲಾಗಿ ತೆಗಲ್ಲ. ಅವರು ಒಂದು ಫಿಲ್ಮ್ ಮಾಡಬೇಕಂದ್ರೆ ರಿಸರ್ಚ್ ಮಾಡ್ತಾರೆ. ಅವರು ಭಾಳ ದಿವಸ ರಿಸರ್ಚ್ ಮಾಡಿ, ಎಲ್ಲ ಬುಕ್ಕು ರಿಸರ್ಚ್ ಮಾಡಿ, ಎಲ್ಲರ ಹತ್ರ ಇಂಟರ್ವ್ಯೂ ತೊಗೊಂಡು, ಎಲ್ಲರ ಸಜೆಷನ್ ತೊಗೊಂಡು ಆಮೇಲೆ ಅವ್ರು ಮೂವಿ ಮಾಡ್ತಾರೆ. ಬೇರೆಯವ್ರ ಥರ ಬೇಕಾಬಿಟ್ಟಿ ಮಾಡಿ ಪ್ರೊಪಗಂಡ ಸೇರಿಸಲ್ಲ ಯಾವ ಮೂವಿಯಲ್ಲೂ. ಸೊ ವಿವೇಕ್ ಅಗ್ನೋತ್ರಿ ಒನ್ ಆಫ್ ದ ನ್ಯಾಷನಲಿಸ್ಟ್ ಡೈರೆಕ್ಟರ್. ಸೊ ನೋಡೋಣ, August 15th ನೋಡಲೇಬೇಕು ಮೂವಿ. ಯಾಕಂದ್ರೆ ಇಂಥ ಮೂವಿಗಳೆಲ್ಲ ನಾವು ಎನ್ಕರೇಜ್ ಮಾಡಬೇಕು ಮತ್ತು ಈಗಿರೋ ಜನ್ರೇಷನ್ ಯೂತ್ಸಿಗೆ ಗೊತ್ತಾಗಬೇಕು ಹಿಂದೆ ಏನು ನಡೆದಿತ್ತು ಅಂತೇಳಿ. ಸೊ ಇದೊಂದು ಪ್ಲ್ಯಾಟ್ಫಾರ್ಮ್. ಇಂಥ ಮೂವಿಗಳು ಬಂದರೆ ನಮಗೆ ಗೊತ್ತಾಗುತ್ತೆ ಹಿಸ್ಟ್ರಿಯಲ್ಲಿ ಏನೇನಾಗಿದೆ ಅಂತೇಳಿ. ಯಾಕಂದರೆ ಕೆಲವೊಂದು ಹಿಸ್ಟ್ರಿ ನಮಗೆ ಗೊತ್ತಿರಲ್ಲ, ಅದು ಯಾಕೆ ಹೇಳಿದ್ರೆ ಕಂಟ್ರೋಲ್ಸ್ ಆಗ್ಬಿಡುತ್ತೆ. ಸೊ ನಮ್ಗೆ ಹಿಸ್ಟ್ರಿ ಗೊತ್ತಲ್ಲ, ಈಗಿನ ಜನ್ರೇಷನ್ಗೆ ಗೊತ್ತಾಗಲಿ ಹಿಸ್ಟ್ರಿ ಏನೇನು ನಡೆದಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಐ ಆಮ್ ವೇಟಿಂಗ್ ಫಾರ್ ದಿಸ್ ಮೂವಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ನನ್ನ ರಿಯಾಕ್ಷನ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.